ಚಳ್ಳಕೆರೆ ಸುದ್ದಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಅದ್ದೂರಿ ಕಾರ್ಯಕ್ರಮ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಹಾಗೂ ದಲಿತ ಸಂಘರ್ಷ ಸಮಿತಿಗಳ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಅಂಬೇಡ್ಕರ್ ರಚಿಸಿದ ಸಂವಿಧಾನವು ದೇಶದ ಎಲ್ಲ ವರ್ಗದ ಜನತೆಗೆ ಆರ್ಥಿಕ ಹಾಗೂ ರಾಜಕೀಯ ಶಕ್ತಿ ನೀಡಿದ ಮಹತ್ತರ ಕೊಡುಗೆ. ಅವರು ತಮ್ಮ ಜೀವನದಲ್ಲಿ ಜಾತಿ, ಧರ್ಮ, ಅಸ್ಪೃಶ್ಯತೆ ಮತ್ತು ಅಸಮಾನತೆ ವಿರುದ್ಧ ಹೋರಾಡಿ ಸಮಾಜಕ್ಕೆ ಮಾದರಿಯಾದರು. ಸಂವಿಧಾನದ ಮೂಲಕ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಿ ನ್ಯಾಯವನ್ನು ಸ್ಥಾಪಿಸಿದ್ದಾರೆ. ಜೊತೆಗೆ ಸಂವಿಧಾನದ ಹಕ್ಕುಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಒತ್ತಿ ಹೇಳಿದರು. ತಹಶೀಲ್ದಾರ್ ರೆಹಾನ್ ಪಾಷಾ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಜೀವನವು ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿದ್ದು, ಇಂದಿನ ಯುವ ಪೀಳಿಗೆ ಅವರು ನಡೆದು ಬಂದ ಹಾದಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಅಧಿಕಾರಿಗಳು, ದಲಿತ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಮೌನೇಶಾಚಾರ್, ಚಳ್ಳಕೆರೆ, NTS TV4. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಇವರಿಬ್ಬರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಅತ್ಯಂತ ಸಂತೋಷದಿಂದ ಹೇಳಲು ಬಯಸುತ್ತೇನೆ. ಮೊದಲಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಹೇಳುವುದಾದರೆ, ಇವರು ಕಾರ್ಮಿಕರಿಗಾಗಿ, ಕೃಷಿ ಕೂಲಿ ಕಾರ್ಮಿಕರಿಗೆ ವಿಶೇಷ ಯೋಜನೆ ರೂಪಿಸಿದ ಮಹಾನ್ ಚೇತನ ಇವರು. ಅಲ್ಲದೆ ದೇಶದ ಜನತೆಗಾಗಿ ಹಸಿರಿನ ಉಸಿರನ್ನು ಕೊಟ್ಟು ಹಸಿರಿನ ಕ್ರಾಂತಿಯ ಹರಿಕಾರರಾಗಿ ಬದುಕಿದವರು. ಜಗಜೀವನ್ ರಾಮ್ರವರು ಅಸ್ಪೃಶ್ಯತ್ವ ಹಾಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಲು ಇಡೀ ಬದುಕನ್ನೇ ಸಮರ್ಪಿಸಿಕೊಂಡ ಯುಗ ಪ್ರವರ್ತಕ ಎಂದರೆ ತಪ್ಪಾಗಲಾರದು. ಜಾತಿ, ಜನಾಂಗ, ಜೀವನ, ಲಿಂಗ ಅಥವಾ ಸಿದ್ಧಾಂತಗಳು ಏನೇ ಇರಲಿ, ನಾವೆಲ್ಲರೂ ಮನುಕುಲದಲ್ಲಿ ಜನಿಸಿದರೆ ಅಂತೂ ಅರ್ಥೈಸಿಕೊಟ್ಟವರು. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕುಗ್ರಾಮ ಸುಬೇದಾರ ರಾಮೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಅವರಿಗೆ ಹುಟ್ಟಿದಂಥ ಅಂಬೇಡ್ಕರ್ ಅವರು ನಿತ್ಯ ಬದುಕಿನಲ್ಲಿ ಅವಮಾನ, ಅಪಮಾನ ಸಹಿಸಿಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋಗಿ ಪ್ರತಿದಿನ 16 ಗಂಟೆ ಕಾಲ ಅಧ್ಯಯನ ಮಾಡಿ ಜ್ಞಾನ ಹೆಚ್ಚಿಸಿಕೊಂಡು ಸದಾ ಹಿಂದುಳಿದ ಏಳಿಗೆಗೆ ಶ್ರಮಿಸಿದವರು. ಜಾತಿ ಪದ್ಧತಿಯ ಕ್ರೌರ್ಯದಿಂದ ನಲಗಿ ಹೋಗಿದ್ದ ತಳಜಾತಿ ಮತ್ತು ವರ್ಗಗಳಿಗೆ ಸ್ವಾತಂತ್ರ್ಯದಿಂದ ಬದುಕುವ ನೆಲೆಯನ್ನು ಕಟ್ಟಿಕೊಟ್ಟವರು ಮತ್ತು ಸಾಂಪ್ರದಾಯಿಕ ಸಮಾಜದಲ್ಲಿ ಸ್ತ್ರೀ ಸಮಾನತೆ, ಸಾಮಾಜಿಕ ನ್ಯಾಯ ಒದಗಿಸುವ ಚಿಂತನೆ ನಡೆಸಿದಂಥವರು. ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಯ ಸುಮಾರು 20,000 ಪುಟದಷ್ಟು ಬರಹಗಳನ್ನು ಬರೆದಿದ್ದಾರೆ. ತಮ್ಮ ವೈಚಾರಿಕ ಕ್ರಾಂತಿಯಿಂದ ಹಾಗೂ ಯಾವತ್ತೂ ಅಸ್ಪೃಶ್ಯರು ಆತ್ಮಗೌರವ ಹೆಣ್ಣು ಒಂದು ಸಮಾಜದಲ್ಲಿ ರಾಜ್ಯ ಮತ್ತೆ ರಾಷ್ಟ್ರದ ಪ್ರಗತಿಯನ್ನು ನಾವು ಅಳಿಬೇಕಾದ್ರೆ ಅಲ್ಲಿನ ಹೆಣ್ಣಿನ ಸ್ಥಿತಿಗತಿಯನ್ನು ನೋಡಬೇಕಾಗುತ್ತೆ. ಬಹುಶಃ ಚಳ್ಳಕೆರೆಯಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿ ತುಂಬಾ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಕಾರಣರಾಗಿರ್ತಕ್ಕಂತಹ ರಘುಮೂರ್ತಿ ಸರ್ ಅವರು. ಯಾಕಂದ್ರೆ ಇಷ್ಟು 3 ಉಪನ್ಯಾಸಗಳಾದ್ರೂ ಒಬ್ಬ ಹೆಣ್ಮಕ್ಳು ಎದ್ದೋಗ್ಲಿಲ್ಲ. ಅದು ಒಳ್ಳೆ ಸಂಗತಿ. ಇಲ್ಲಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಪುನಃ ಮತ್ತೆ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಚರ್ಚಿತ ವಿಷಯಗಳು ಅಂತಂದ್ರೆ ಚಿಂತನಾ ಕ್ರಮಗಳನ್ನ ನೋಡ್ತೀವಿ. ಆ ಚಿಂತನಾ ಕ್ರಮಗಳಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸ್ಕೊಳ್ಳೋರು ಮಾರ್ಕ್ಸ್. ಅವರು ಮಾರ್ಕ್ಸ್ ಏನ್ ಹೇಳ್ತಾರೆ, ಎಕನಾಮಿಕಲ್ ಇದನ್ನ ಹೇಳ್ತಾರೆ, ಮೊರಾಲಿಟಿಯನ್ನ ಹೇಳ್ತಾರೆ, ಆರ್ಥಿಕ ಒಂದು ನೈತಿಕತೆಯ ಬಗ್ಗೆ ಮಾತಾಡ್ತಾರೆ. ಗಾಂಧೀಜಿ ಅವರು ವೈಯಕ್ತಿಕ ನೈತಿಕತೆ, ಪರ್ಸನಲ್ ಮೊರಾಲಿಟಿ ಬಗ್ಗೆ ಮಾತಾಡ್ತಾರೆ. ಹಾಗೆ ರಾಮ ಮನೋಹರ ಲೋಹಿ ಅವರು ಒಂದು ರಾಜಕೀಯ ಮೊರಾಲಿಟಿ ಬಗ್ಗೆ, ಒಂದು ಪೊಲಿಟಿಕಲ್ ಮೊರಾಲಿಟಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ಈ ಎಲ್ಲಾ 3 ಮೊರಾಲಿಟಿಗಳನ್ನ ಒಳಗೊಂಡಂತೆ ವಿಚಾರಗಳನ್ನ ಮಾಡ್ತಾ ಹೋಗ್ತಾರೆ. ಭಾರತ ಸೃಷ್ಟಿಸತಕ್ಕಂತಹ ಒಂದು ಬಹುದೊಡ್ಡ ಒರಿಜಿನಲ್ ಥಿಂಕರ್ ಯಾರಾದ್ರೂ ಆಗಿದ್ರೆ ಅದು ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಮೂಲತಃ ಅಂಬೇಡ್ಕರ್ ಅವರು ಚಿಂತನೆ ಮಾಡಿದ್ದು ಮೂಲಭೂತವಾಗಿ ಅಧಿಕಾರಹೀನರ ಬಗ್ಗೆ. ಅದರ ಜೊತೆಗೆ ಅಂಬೇಡ್ಕರ್ 1956ರಲ್ಲಿ ಅವರು ನಿಧನವಂತರೆ. ಸುಮಾರು 65 ವರ್ಷಗಳ ಕಾಲ ಅವರು ಬದುಕಿದ್ದು. ಒಟ್ಟಾರೆಯಾಗಿ ಈ ಒಂದು ಕಲಿಯುಗದಲ್ಲಿ ಅವರು ಬಹುಶಃ ಕಲಿಯುಗದ ಸೂರ್ಯ ಅಂತ ಹೇಳಿ ಅವರನ್ನು ನಾವು ಎಲ್ಲರೂ ಪೂಜಿಸ್ಬೋದು. ನಾವು ದೇವರುಗಳನ್ನು ಪೂಜಿಸ್ತೀವಿ. ಆದರೆ ಅಂಥ ದೇವರು ಸಂವಿಧಾನವನ್ನು ಬರೆದು ಎಲ್ಲ ಜಾತಿ, ಎಲ್ಲ ಧರ್ಮದವರಿಗೆ ನ್ಯಾಯ ಕೊಟ್ಟಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಮಾಡಿದ ಸಾಧನೆಗಳು, ಅವ್ರ ಹೋರಾಟ, ಅವರ ಬಡತನ, ಅವರ ಎಲ್ಲವನ್ನ ವಿವರಣೆ ಮಾಡಿದರೆ. ಪ್ರಸ್ತುತವಾಗಿ
ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ದಿವಸನೂ ಬದುಕಿರ್ತಾರೆ. ನಾವು ಬಹುಶಃ ಏನು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ 4 ಅಂಗಗಳು ಏನಿದ್ದಾವೆ, ಆ ಸಂವಿಧಾನದ ಅಂಗಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈಗ ಈ ಸರ್ಕಾರಗಳಿರ್ಬೋದು, ನ್ಯಾಯಾಂಗ, ಶಾಸಕಾಂಗ, ಜೊತೆಗೆ ಒಂದು ಕಾರ್ಯಾಂಗ ಮತ್ತು ಪತ್ರಿಕಾರಂಗ, ಈ ಎಲ್ಲ ಅಂಗಗಳನ್ನು ರಕ್ಷಣೆ ಮಾಡೋದು ಸಂವಿಧಾನದ ರಕ್ಷಣೆಗೋಸ್ಕರ ಇವೆಲ್ಲ ಅಂಗಗಳು. ಅದನ್ನು ಮಾಡೋದ್ರ ಮುಖಾಂತರ ಅವ್ರು ಯಾವತ್ತೂ ಕೂಡ ಸದಾಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನನಿತ್ಯ ಇರ್ತಾರೆ. ಅವರು ಈ ಕಲಿಯುಗ ಇರೋವರೆಗೂ ಕೂಡ ಅವರು ಇರ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ, ಜೊತೆಗೆ ನಮ್ಮ ಇನ್ನೊಬ್ಬರು ಮಹನೀಯರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು, ಏನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರಿಗೂ ಕೂಡ ಅವ್ರಿಗೆ ವ್ಯತ್ಯಾಸ ಸಣ್ಣವರು, ಇವರು 17 ವರ್ಷ ಸಣ್ಣವರಾಗಿ ಇರ್ತಾರೆ. ಏನು 1908 ಏಪ್ರಿಲ್ 5 ಜನಿಸಿ 1986 ಜುಲೈ 6 ನಿಧನ ಹೊಂದಿ ಸುಮಾರು 78 ವರ್ಷಗಳ ಕಾಲ ಬದುಕಿ ಬಹುಶಃ ಉತ್ತುಂಗ ಈ ದೇಶದ ಒಂದು ಸಂವಿಧಾನದ ಹುದ್ದೆ, ಪ್ರಧಾನಮಂತ್ರಿ ಹುದ್ದೆ ಹತ್ತಿರಕ್ಕೆ ಬಂದಿರ್ತಾರೆ. ಆದರೆ ಅವರು ಉಪ ಪ್ರಧಾನಮಂತ್ರಿ ಆಗಿ, ಜೊತೆಗೆ ಪ್ರಧಾನಮಂತ್ರಿ ಆಗಿರೋದಕ್ಕಿಂತ ಜಾಸ್ತಿ ಕೆಲಸಗಳನ್ನು ಸುಮಾರು 25 ವರ್ಷಗಳ ಕಾಲ ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸಿ ಲೋಕಸಭೆಯಲ್ಲಿ ಪ್ರತಿನಿಧಿಸಿ ಈ ದೇಶದ ಜನರಿಗೆ ಏನು ಬೇಕು ಅದನ್ನು ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಇವರಿಬ್ಬರ ಜಯಂತಿಯನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ದೇಶನ ಆಚರಣೆ ಮಾಡ್ತಾಯಿದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೇರಿಕದ ಒಂದು ಪ್ರತಿಷ್ಠಿತ ಪತ್ರಿಕೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ, 2ನೇ ಬುದ್ಧಿವಂತ ವ್ಯಕ್ತಿ ಅಂತ ಹೇಳಿ ಆ ಅಮೇರಿಕದ ಪತ್ರಿಕೆ ಹೇಳುತ್ತದೆ. ಆ ಪತ್ರಿಕೆ ಹೇಳೋದಷ್ಟೇ ಅಲ್ಲ, ಅವರು ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ ಇಡೀ ಪ್ರಪಂಚವೇ ಮೆಚ್ಚುವಂಥ ಸಂವಿಧಾನ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಎಲ್ಲ ಇದ್ದೀವಿ ಈ ಭಾರತ ದೇಶದಲ್ಲಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬೇರೆ ಬೇರೆ ಕಾರಣಗಳಿಗೆ, ರಾಜಕಾರಣ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಚಿಂತನೆಗಳಿರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಲೇಬೇಕಾಗ್ತದೆ. ಇನ್ನು ನಾವು ಈಗಾಗಲೇ ನಾನು ಈ ಸಂದರ್ಭದಲ್ಲಿ ಬೇರೆ ಭಾಳ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಸಮಯ ಕೂಡ ಈಗಾಗಲೇ ನೀವೆಲ್ಲ ಬೆಳಿಗ್ಗೆ 10 ಗಂಟೆಗೆ ತಾವೆಲ್ಲ ಬಂದಿದ್ದೀರಾ, ಊಟದ ಸಮಯನೂ ಆಗಿದೆ. ಬಹುಶಃ ಭಾಷಣ ಕೇಳೋಂಥ ಮನಸ್ಥಿತಿ ಇವಾಗ ಕಡಿಮೆನೂ ಕೂಡ ಆಗಿದೆ. ಯಾಕಂದರೆ ಈಗ ನಾವೆಲ್ಲರೂ ಕೂಡ ಆಧುನಿಕ ಯುಗದಲ್ಲಿ ಇದ್ದೀವಿ. ನಾವು ಯಾವತ್ತೂ ಕೂಡ ಆಗಲೇ TV ನೋಡೋ ವ್ಯವಧಾನ ಇಲ್ಲ, ಎಲ್ಲ ಮೊಬೈಲಲ್ಲಿ ಇರ್ತೀವಿ. ಪ್ರತಿಯೊಂದು ಇದರಲ್ಲಿ ನಮಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಮನಸ್ಥಿತಿನೇ ಚೇಂಜ್ ಆಗಿರೋಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ನಾವು ಸಭೆ ಸಮಾರಂಭಗಳಲ್ಲಿ ತಾವೆಲ್ಲರೂ ಇವತ್ತು ಬೆಳಗ್ಗೆಯಿಂದ ಬಂದು ಇಬ್ಬರ ಮಹನೀಯರಿಗೆಗೋಸ್ಕರ ಅವರು ಮಾಡಿದಂಥ ಪುಣ್ಯದ ಕಾರ್ಯಗಳು, ಯಾಕೆಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟು ಮರೆ ಆಗ್ತಾರೆ, ಜೊತೆಗೆ ಸ್ವಲ್ಪ ಆಸ್ತಿ ಮಾಡಿರ್ತಾರೆ, ಕೆಲವು ಓದಿಸಿರ್ತಾರೆ. ಈ ಇಬ್ಬರೂ ಕೂಡ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಾನು ಹೇಳ್ತಾ ಇರ್ತೀನಿ ಯಾವತ್ತೂ ಕೂಡ ಬರೀ ಭಾಷಣಕ್ಕೆ ಅಷ್ಟೇ ಅಲ್ಲ, ಖಂಡಿತವಾಗ್ಲೂ ಯಾರೇ ಒಬ್ಬ ವ್ಯಕ್ತಿ ಈ ಪ್ರಸ್ತುತವಾಗಿ ಬದುಕಿದ ನಂತರ ನಾವು ನೆನೆಸ್ಕೋಬೇಕಾದ್ರೆ ಬೇರೆ ಬೇರೆ ಏನೇನು ನಡೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಬೇರೆ ದೇವ್ರು ಯಾವ್ದು ನೆನೆಸಿದ್ರೆ ಪರವಾಗಿಲ್ಲ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು, ಸಂವಿಧಾನ ಏನು ತಂದು ಕೊಡ್ತಾ ಅಂತ ಹೇಳಿ ನಾವು ಯಾವತ್ತೂ ಕೂಡ ಅದನ್ನು ನೆನೆಸ್ಬೇಕಾಗ್ತದೆ. ಅಂಥವ್ರ ಜಯಂತಿಗೆ ತಾವೆಲ್ಲ ಬಂದು ಸಾಕ್ಷೀಕರಿಸಿದ್ದೀರಾ. ಜೊತೆಗೆ ನಾನು ಬೆಳಿಗ್ಗೆ ಇಲ್ಲಿ ಏನು ಪುಷ್ಪಾರ್ಚನೆ ಮಾಡೋಂಥ ಸಂದರ್ಭದಲ್ಲಿ ಜೊತೆ ನಮ್ಮ ಸ್ನೇಹಿತರು ಏನು ಒಳ ಮೀಸಲಾತಿ, ಜೊತೆಗೆ ಈಗಿನ